ಹಾಯ್, ನಾನು ಸುದೀಪ್ ಫ್ರಮ್ ಟೆಕ್ ಕನ್ನಡ. ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ ಬೋಟ್ ಅವ್ರದ್ದು ಒಂದು ನೆಕ್ ಬ್ಯಾಂಡ್ ಇದೆ, ಬೋಟ್ ರಾಕರ್ಸ್ 255 ಟಚ್ ಅಂತ. ಇದರ ಸ್ಪೆಷಾಲಿಟಿ ಏನಪ್ಪ ಅಂತ ಅಂದರೆ, ಈ ಒಂದು ನೆಕ್ ಬ್ಯಾಂಡಲ್ಲಿ ಟಚ್ ಸೆನ್ಸಿಟಿವ್ ಬಟನ್ಸ್ ಇರುವಂಥದ್ದು. ಯೂಶಲಿ ಟ್ರೂ ವೈರ್ಲೆಸ್ ಇಯರ್ಬಡ್ಗಳಲ್ಲಿ ನಾವು ಟಚ್ ಸೆನ್ಸಿಟಿವ್ ಬಟನ್ಸ್ನ ನೋಡಿರ್ತೀವಿ. ನಾನು ಅನ್ಬಾಕ್ಸ್ ಮಾಡ್ತಿರೋದ್ರಲ್ಲಿ ನೆಕ್ ಬ್ಯಾಂಡಲ್ಲಿ ಫಸ್ಟ್ ಟೈಮು ಒಂದು ಟಚ್ ಸೆನ್ಸಿಟಿವ್ ಬಟನ್ನ ನಾನು ನೋಡ್ತಾ ಇದ್ದೀನಿ. ಈ ಒಂದು ನೆಕ್ ಬ್ಯಾಂಡನ್ನು ಇಂಟ್ರೊಡಕ್ಟರಿ ಪ್ರೈಸ್ ಅಂತ 1300 ರೂಪಾಯಿಗೆ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಸ್ವಲ್ಪ ದಿನ ಆದಮೇಲೆ ಈ ಒಂದು ನೆಕ್ ಬ್ಯಾಂಡ್ನ ಬೆಲೆ 1500 ರೂಪಾಯಿ ಆಗುತ್ತೆ. ಸೊ ಇನ್ ಕೇಸ್ ಪರ್ಚೇಸ್ ಮಾಡಬೇಕು ಅನ್ನೋರು ಇಷ್ಟ ಆದರೆ ಆದಷ್ಟು ಬೇಗ ಪರ್ಚೇಸ್ ಮಾಡಿದ್ರೆ ಒಳ್ಳೆಯದು. ನಾನಿವತ್ತು ಈ ನೆಕ್ ಬ್ಯಾಂಡ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಈ ಪ್ರೈಸ್ ರೇಂಜ್ಗೆ ಇದನ್ನು ಪರ್ಚೇಸ್ ಮಾಡ್ಬೋದಾ ತಿಳ್ಕೊತೀರ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಈ ಬೋಟ್ ರಾಕರ್ಸ್ 255 ಟಚ್ಚನ್ನು ಅನ್ಬಾಕ್ಸ್ ಮಾಡೋಣ. ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದ್ರ ಮೇಲ್ಗಡೆ ಡೈರೆಕ್ಟಾಗಿ ನಮಗೆ ಈ ಟಚ್ ಕಂಟ್ರೋಲ್ ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಅದರ ಕೆಳಗಡೆ ಡೈರೆಕ್ಟಾಗಿ ನಮಗೆ ಈ ಒಂದು ನೆಕ್ ಬ್ಯಾಂಡ್ ಸಿಗ್ತಾ ಇರುವಂಥದ್ದು. ಫಸ್ಟ್ ಲುಕ್ಕಲ್ಲಿ ತುಂಬ ಯುನೀಕ್ ಡಿಸೈನ್ನ ಹೊಂದಿರುವಂಥ ನೆಕ್ ಬ್ಯಾಂಡ್ ಅಂತ ಅನ್ನಿಸ್ತಾ ಇದೆ. ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಇದರ ಕೆಳಗಡೆ ನಮಗೆ ಒಂದು ಸಣ್ಣ ಪೌಚ್ ಸಿಗ್ತಾ ಇದೆ. ಅದರಲ್ಲಿ ಒಂದು ಯೂಸರ್ ಮ್ಯಾನ್ಯುಯಲ್ಲು, ಕ್ವಿಕ್ ಸ್ಟಾರ್ಟ್ ಮತ್ತು ವಾರಂಟಿ ಕಾರ್ಡ್ ಎಲ್ಲ ಸಿಗ್ತಾ ಇದೆ. ನಂತರ ಒಂದು ಟೈಪ್ ಸಿ ಚಾರ್ಜಿಂಗ್ ಕೇಬಲ್ಲು, ಟೈಪ್ ಎ ಇಂದ ಟೈಪ್ ಸಿ. ನಂತರ ಕೊನೆಯದಾಗಿ ಎಕ್ಸ್ಟ್ರಾ ಸಿಲಿಕಾನ್ ಟಿಪ್ಸನ್ನು ಈ ಒಂದು ಪೌಚ್ ಒಳಗೆ ಕೊಟ್ಟಿದ್ದಾರೆ. ಅದನ್ನು ಬಿಟ್ಟರೆ ಬೇರೇನೂ ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇದೆ. ಇನ್ನು ಡೈರೆಕ್ಟಾಗಿ ನೆಕ್ ಬ್ಯಾಂಡಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡೋಕೆ ಸಿಗುತ್ತೆ. ಇದಕ್ಕೆ ಯುನೀಕ್ ಡಿಸೈನ್ ಅಂತ ಏನಕ್ಕೆ ಅಂದೆ ಅಂತ ಅಂದರೆ, ಯೂಶಲಿ ಮೋಸ್ಟ್ ಆಫ್ ದ ನೆಕ್ ಬ್ಯಾಂಡ್ಗಳು ಈ ಒಂದು ಕೇಬಲ್ ಏನಿರುತ್ತೆ ಬಾಟಮಿಂದ ಶುರುವಾಗುತ್ತೆ, ಆದರೆ ಇದರಲ್ಲಿ ಮಧ್ಯದಿಂದ ಶುರುವಾಗ್ತಾ ಇರುವಂಥದ್ದು. ಆಸ್ಥೆಟಿಕ್ ವೈಸು ನೀವು ಕಿವಿಗೆ ಹಾಕೊಂಡಿದ್ದೀರಾ ಅಂತ ಅಂದರೆ ಈ ಬಾಟಮಿಂದ ಬರೋ ಅವಶ್ಯಕತೆ ಇಲ್ಲ. ಸೊ ಕೇಬಲ್ ಶಾರ್ಟ್ ಇದ್ರೂ ಕೂಡ ನಡೆಯುತ್ತೆ, ಸೊ ಕಂಫರ್ಟಬಲ್ ಆಗಿರುತ್ತೆ. ಮತ್ತು ಈ ಬಡ್ಸ್ ಕೂಡ ಕಿವಿಗೆ ಫಿಟ್ಟಾಗಿ ಕೂತ್ಕೊಳ್ಳುತ್ತೆ ಆಯಿತಾ. ನಿಮ್ಮ ಕಿವಿಯ ಸೈಜ್ಗೆ ತಕ್ಕಂಗೆ ಬಡ್ಸನ್ನು ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು. ಈ ವೈರ್ನ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ, ರಬ್ಬರಿ ಫಿನಿಶು, ತುಂಬ ಲೈಟ್ ವೆಯ್ಟ್ ಇರುವಂಥದ್ದು. ಹಾಕ್ಕೊಂಡಿದ್ರೆ ನೀವೇನೋ ಹಾಕ್ಕೊಂಡಿದ್ರೆ ಕೂತಿಗೆ ಅಂತ ಅನಿಸೋದಿಲ್ಲ. ಸೊ ಒಂದು ಒಳ್ಳೆಯ ಬಿಲ್ಡನ್ನು ಹೊಂದಿರುವಂಥ ನೆಕ್ ಬ್ಯಾಂಡ್ ಅನ್ಬೋದು. ಒಂದು ಸ್ಪೆಷಲ್ ವಿಷಯ ಏನಪ್ಪ ಅಂತ ಅಂದರೆ, ಆಗಲೇ ಹೇಳ್ತಾ ಇದ್ದೆ, ಟಚ್ ಕಂಟ್ರೋಲ್ ಇದೆ ಇದರಲ್ಲಿ. ಸೊ ಬಟನ್, ಫಿಸಿಕಲ್ ಬಟನ್ ಇಲ್ಲ, ಟಚ್ ಕಂಟ್ರೋಲ್. USB ಟೈಪ್ ಸಿ ಪೋರ್ಟ್ ಇದೆ, ಒಂದು ಇಂಡಿಕೇಟರ್ LED ಸಹ ಇರುವಂಥದ್ದು. ಓವರಾಲ್ ತುಂಬ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ ಅಂತ ಅನ್ನಿಸ್ತದೆ ನನಗೆ. ಜೊತೆಗೆ ಈ ಬಡ್ಸ್ನ ಹಿಂದೆ ಮ್ಯಾಗ್ನೆಟನ್ನು ಕೊಟ್ಟಿದ್ದಾರೆ. ಸೊ ನೀವು ಈ ರೀತಿ ಮ್ಯಾಗ್ನೆಟ್ ಹಾಕಿದ್ರೆ ಪವರ್ ಆಫ್ ಆಗುತ್ತೆ, ತೆಗೆದ ತಕ್ಷಣ ಅದೇ ಆಟೋಮೆಟಿಕ್ ಆಗಿ ಪವರ್ ಆನ್ ಆಗುತ್ತೆ. ಸೊ ಸೀಮ್ಲೆಸ್ ಆಗಿ ಆನ್ ಆಫ್ ಮಾಡ್ಬೋದು, ಡೆಡಿಕೇಟೆಡ್ ಬಟನ್ ಅವಶ್ಯಕತೆನೇ ಇಲ್ಲ. ಮತ್ತು ನೀವು ಟ್ರಾವೆಲ್ ಮಾಡಬೇಕಾದ್ರೆ ಯೂಸ್ ಮಾಡ್ತಿಲ್ಲ ಅಂದರೆ ಈ ರೀತಿ ಹಾಕೊಂಡ್ಬಿಟ್ರೆ ಮ್ಯಾಗ್ನೆಟ್ ಫಿಟ್ಟಾಗಿ ಕೂತ್ಕೊಳ್ಳುತ್ತೆ, ಕೆಳಗೆ ಮಿಸ್ ಆಗಿ ಬಿದ್ದೋಗೋ ಚಾನ್ಸಸ್ ಕೂಡ ಇರೋದಿಲ್ಲ. ಈ ಒಂದು ಫೀಚರ್ ಈ ಪ್ರೈಸ್ ರೇಂಜಲ್ಲಿ ಕೊಟ್ಟಿರುವಂಥದ್ದು ನನಗೆ ತುಂಬ ಇಂಪ್ರೆಸಿವ್ ಅಂತ ಅನ್ನಿಸ್ತು. ಜೊತೆಗೆ ಇದು IP ರೇಟಿಂಗ್ನ ಸಹ ಹೊಂದಿರುವಂಥದ್ದು, IPX5 ವಾಟರ್ ಮತ್ತು ಸ್ವೆಟ್ ಶೀಲ್ಡನ್ನು ಇದು ಹೊಂದಿರುವಂಥದ್ದು. ಸೊ ಮಳೆಗೆಳೆ ಬಂತು ಅಂತ ಅಂದರೆ, ಸ್ವೆಟ್ ಆಯಿತು ಅಂತ ಅಂದರೆ ಏನೂ ಆಗುವುದಿಲ್ಲ. ಒಂದು ಒಳ್ಳೆಯ ವಿಷಯ ನಾನು ನಿಮಗೆ ಪ್ರಾಕ್ಟಿಕಲ್ಲಾಗಿ ತೋರಿಸ್ತಾ ಇದ್ದೀನಿ. ನಂತರ ಈ ಟಚ್ ಪ್ಯಾಡ್ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ, ನೀವು ಸ್ವೈಪ್ ಅಪ್ ಮಾಡಿದ್ರೆ ವಾಲ್ಯೂಮ್ ಜಾಸ್ತಿ ಆಗುತ್ತೆ, ಸ್ವೈಪ್ ಡೌನ್ ಮಾಡಿದ್ರೆ ವಾಲ್ಯೂಮ್ ಕಡಿಮೆ ಆಗುತ್ತೆ. ಮತ್ತು ರೈಟಿಗೆ ಸ್ವೈಪ್ ಮಾಡಿದ್ರೆ ನೆಕ್ಸ್ಟ್ ಸಾಂಗ್ ಹೋಗುತ್ತೆ, ಹಿಂದಕ್ಕೆ ಸ್ವೈಪ್ ಮಾಡಿದ್ರೆ ಪ್ರೀವಿಯಸ್ ಸಾಂಗ್ ಹೋಗುತ್ತೆ. ನಂತರ ಇಲ್ಲೊಂದು ಸರ್ಕ್ಯುಲರ್ ಟಚ್ ಬಟನ್ ಕೊಟ್ಟಿದ್ದಾರೆ. ಇದನ್ನು ಡಬಲ್ ಟ್ಯಾಪ್ ಮಾಡಿದ್ರೆ 2 ಆಡಿಯೋ ಮೋಡ್ಗಳ ಮಧ್ಯ ಸ್ವಿಚ್ ಆಗುತ್ತೆ. ಒಂದು ಸ್ಪೇಷಿಯಲ್ ಆಡಿಯೋ ಅಂತ ಆಯ್ತಾ, ಇದು ಡಿಫಾಲ್ಟ್ ಮೋಡು. ನೀವು ಡಬಲ್ ಟ್ಯಾಪ್ ಮಾಡಿದ್ರಿ ಅಂತ ಅಂದರೆ ಬೋಟ್ ಅವ್ರದ್ದು ಸಿಗ್ನೇಚರ್ ಸೌಂಡ್ಗೆ ಸ್ವಿಚ್ ಆಗುತ್ತೆ. ಮತ್ತೆ ಡಬಲ್ ಟ್ಯಾಪ್ ಮಾಡಿದ್ರೆ ಆ ಪ್ರೀವಿಯಸ್ ಮೋಡ್ಗೆ ಹೋಗುತ್ತೆ. ಸೊ ಅದನ್ನು ನೀವು ಕಂಟ್ರೋಲ್ ಮಾಡ್ಬೋದು. ಲಾಂಗ್ ಪ್ರೆಸ್ ಮಾಡಿದ್ರಿ ಅಂದರೆ 2 ಸೆಕೆಂಡು ಇದು ಗೂಗಲ್ ಅಸಿಸ್ಟೆಂಟ್ ಅಥವಾ ಸಿರಿಯನ್ನು ಟ್ರಿಗರ್ ಮಾಡುತ್ತೆ, ಸೂಪರ್ ವಿಷಯ. ಮತ್ತು ಈ ಟಚ್ ಏರಿಯಾ ಏನಿದೆ ಇಲ್ಲಿ ನೀವು ಡಬಲ್ ಟ್ಯಾಪ್ ಮಾಡಿದ್ರೆ ಪ್ಲೇ ಪಾಸ್ ಆಗುತ್ತೆ. ಸೊ ಸೂಪರ್ ಆಗಿದೆ ಆಯಿತಾ. ಈ ಒಂದು ಫೀಚರ್ ನೆಕ್ ಬ್ಯಾಂಡಿಗೆ ಕೊಟ್ಟಿರುವಂಥದ್ದು ತುಂಬ ಇಂಪ್ರೆಸಿವ್ ಅಂತ ಅನ್ನಿಸ್ತು. ಹೆವಿ ರೆಸ್ಪಾನ್ಸಿವ್ ಆಗಿದೆ ಈ ಒಂದು ಟಚ್ ಕಂಟ್ರೋಲು. ನಂತರ ಈ ನೆಕ್ ಬ್ಯಾಂಡಲ್ಲಿ ಬ್ಲೂಟೂತ್ 5.3 ಕೊಟ್ಟಿದ್ದಾರೆ, ಒಂದು ಒಳ್ಳೆಯ ವಿಷಯ. ಸುಮಾರು ಒಂದು 10 ಮೀಟ್ರ್ ದೂರ ಇದ್ದರೂ ಕೂಡ ಈಸಿಯಾಗಿ ಕನೆಕ್ಟ್ ಆಗುತ್ತೆ. ನಾನೆಲ್ಲೂ ಕೂಡ ಕನೆಕ್ಟಿವಿಟಿ ಇಶ್ಯೂವನ್ನು ಫೇಸ್ ಮಾಡಿಲ್ಲ. ನಂತರ ಈ ಒಂದು ಸ್ಪೇಷಿಯಲ್ ಆಡಿಯೋ ಅಂತ ಏನು, ಇದು ಪವರ್ಡ್ ಬೈ ಡೈರಾಕ್ ವರ್ಚ್ಯೂ ಅಂತ ಆಯಿತಾ. ಸೊ ಇದನ್ನು ನೀವು ಆನ್ ಮಾಡ್ಕೊಂಡ್ರಿ ಅಂತ ಅಂದರೆ ನೀವು ಕಿವಿಗೆ ಹೆಡ್ಫೋನ್ ಹಾಕಿದ್ದೀರಾ ಅಂತ ಅನಿಸಲ್ಲ, ಎಲ್ಲೋ ಥಿಯೇಟ್ರಲ್ಲಿ ಕೂತಿದ್ದೀರಾ, ಎಲ್ಲೋ ಹೊರಗಡೆ ಸೌಂಡ್ ಬರ್ತಾ ಇದೆ ಅನ್ನೋ ಫೀಲ್ ಕೊಡುತ್ತೆ ಆಯಿತಾ. ಅದೇ ಇದರ ಸ್ಪೆಷಾಲಿಟಿ. ನಾನು ಆಗಲೇ ಹೇಳ್ತಾ ಇದ್ದೆ, ಒಂದು ಸರ್ಕ್ಯುಲರ್ ಟಚ್ ರಿಂಗ್ ಏನಿದೆ ಅದನ್ನು ಡಬಲ್ ಟ್ಯಾಪ್ ಮಾಡಿದ್ರೆ
ನಿಮಗೆ ಈ ಒಂದು ಮೋಡ್ಗೆ ಹೋಗುತ್ತೆ ಅಥವಾ ಬೋಟ್ ಅವ್ರದ್ದು ಸಿಗ್ನೇಚರ್ ಸೌಂಡಿಗೆ ಸ್ವಿಚ್ ಆಗುತ್ತೆ. ನಂತರ ನೀವೇನಾದರೂ ಈ ಟಚ್ ಏರಿಯಾದಲ್ಲಿ 3 ಟ್ಯಾಪ್ ಮಾಡಿದ್ರಿ ಅಂತ ಅಂದರೆ ಅದು ಬೀಸ್ಟ್ ಮೋಡಿಗೆ ಸ್ವಿಚ್ ಆಗುತ್ತೆ. ಬೀಸ್ಟ್ ಮೋಡ್ ಅಂತ ಅಂದರೆ ಒಂದು ರೀತಿ ಗೇಮಿಂಗ್ ಮೋಡ್ ಅಂತ ಅನ್ಬೋದು. ಇಲ್ಲಿ ಲೋ ಲೇಟೆನ್ಸಿ ನಿಮಗೆ ಸಿಗುತ್ತೆ, 40 ಮಿಲಿ ಸೆಕೆಂಡ್ನ ಲೋ ಲೇಟೆನ್ಸಿ ಸಿಗುತ್ತೆ. ಎಷ್ಟೋ ಸಲ ನೀವು ಗೇಮ್ ಮಾಡಬೇಕಾದ್ರೆ ಗನ್ ಶೂಟ್ ಮಾಡಿದ್ರೆ ಕೇಳೋ ಸೌಂಡ್ಗೂ ಅಲ್ಲಿ ಶೂಟ್ ಆಗೋದಕ್ಕೂ ತುಂಬ ಟೈಮ್ ಡಿಫ್ರೆನ್ಸ್ ಇರುತ್ತೆ. ಸೊ ನೀವು ಈ ಲೋ ಲೇಟೆನ್ಸಿ ಮೋಡನ್ನು ಆನ್ ಮಾಡಿಕೊಂಡ್ರೆ ನಿಮಗೆ ಆ ಲೇಟೆನ್ಸಿ ತುಂಬ ಕಡಿಮೆ ಆಗುತ್ತೆ. ಸೊ ಇದು ಗೇಮರ್ಸ್ಗಳಿಗೆ ಹೆವಿ ಅಂದರೆ ಹೆವಿ ಯೂಸ್ ಆಗುತ್ತೆ. ಜೊತೆಗೆ ಈ ನೆಕ್ ಬ್ಯಾಂಡಲ್ಲಿ ENX ಕೂಡ ಇದೆ. ಸೊ ಈ ENX ಟೆಕ್ನಾಲಜಿ ಹೆಂಗಪ್ಪ ಅಂತ ಅಂದರೆ ನೀವು ಫೋನ್ ಕಾಲಲ್ಲಿ ಮಾತನಾಡ್ತಿರ್ಬೇಕಾದ್ರೆ ನಿಮ್ಮ ಸರೌಂಡಿಂಗ್ ಏನಾದರೂ ಹೆವಿ ಡಿಸ್ಟರ್ಬೆನ್ಸ್ ಇದ್ದರೆ, ಟ್ರಾಫಿಕ್ ಸೌಂಡ್ ಇದ್ದರೆ, ತುಂಬ ನಾಯ್ಸ್ ಇದ್ದರೆ ಅದನ್ನೆಲ್ಲ ಕಟ್ ಮಾಡಿ ಕ್ರಿಸ್ಪ್ ಕ್ಲಿಯರ್ ವಾಯ್ಸ್ ಕಾಲ್ನ ನಿಮಗೆ ಕೊಡುತ್ತೆ. ಮತ್ತು ಆ ಕಡೆಯಿಂದ ಮಾತಾಡುವಂಥ ಕಾಲ್ ಕೂಡ ತುಂಬ ಕ್ಲಿಯರಾಗಿ ಕೇಳುತ್ತೆ. ನಾನು ಚೆಕ್ ಮಾಡಿದಂಗೆ ಕಾಲ್ ಕ್ಲಾರಿಟಿ ತುಂಬ ಚೆನ್ನಾಗಿ ಕೇಳುತ್ತೆ, ಕ್ರಿಸ್ಪ್ ಆಗಿದೆ, ಎಲ್ಲೂ ಕೂಡ ಇಂಟ್ರಪ್ಟ್ ಆಗುತ್ತೆ ಅಂತ ನನಗೆ ಅನಿಸಿಲ್ಲ. ಇನ್ನು ಬ್ಯಾಟ್ರಿ ಬ್ಯಾಕಪ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ನೆಕ್ ಬ್ಯಾಂಡ್ನ ಒಂದ್ಸಲ ಫುಲ್ ಚಾರ್ಜ್ ಮಾಡಿದ್ರೆ ಸುಮಾರು 30 ಗಂಟೆಗಳ ಮ್ಯೂಸಿಕ್ ಪ್ಲೇಬ್ಯಾಕನ್ನು ಮಾಡ್ಬೋದು. ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಒಳ್ಳೆಯ ಬ್ಯಾಟ್ರಿ ಬ್ಯಾಕಪ್ ಇದಾಗಿದೆ. ಜೊತೆಗೆ ಇದರಲ್ಲಿ ASAP ಚಾರ್ಜಿಂಗ್ ಸಹ ಇದೆ. ನೀವು ಕೇವಲ 10 ನಿಮಿಷ ಇದನ್ನು ಚಾರ್ಜ್ ಮಾಡಿದ್ರೆ 10 ಗಂಟೆಗಳ ಮ್ಯೂಸಿಕ್ ಪ್ಲೇಬ್ಯಾಕ್ ಸಿಗುತ್ತೆ. ಸೂಪರ್ ಅಂತ ಅನ್ಬೋದು. ಒಂದು ಒಳ್ಳೆಯ ಬ್ಯಾಟ್ರಿ ಬ್ಯಾಕಪ್ಪನ್ನು ಹೊಂದಿರುವಂಥ ನೆಕ್ ಬ್ಯಾಂಡು. ಇನ್ನು ಡೈರೆಕ್ಟಾಗಿ ಈ ಒಂದು ನೆಕ್ ಬ್ಯಾಂಡ್ನ ಸೌಂಡ್ ಕ್ಲಾರಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಆಗಲೇ ಹೇಳ್ತಾ ಇದ್ದೆ ಡಿಫ್ರೆಂಟ್ ಮೋಡ್ ಇದೆ ಅಂತ. ಸ್ಪೇಷಿಯಲ್ ಮೋಡಲ್ಲಿ ನಿಮಗೆ ಒಂದು ರೀತಿ ಥಿಯೇಟ್ರಿಕಲ್ ಫೀಲ್ ಕೊಡುತ್ತೆ, ಆಯಿತಾ. ಸೊ ಒಂದು ರೀತಿ ಒಂದು ಲೆವೆಲ್ಲಿಗೆ ಬೇಸ್ ಇದೆ, ಮೀಡಿಯಮ್ ಮಾಡರೇಟ್ ಅಂತ ಅನ್ಬೋದು, ಮೀಡಿಯಮ್ ಲೆವೆಲ್ ಬೇಸು. ಕ್ಲಾರಿಟಿ ಒಂದು ಲೆವೆಲಿಗೆ ತುಂಬ ಚೆನ್ನಾಗಿದೆ. ಈ ಪ್ರೈಸ್ ರೇಂಜಿಗೆ ಆರಾಮಾಗಿ ಕೊಡ್ಬೋದು ಅಂತ ಅನ್ನಿಸ್ತು ನನಗೆ. ಮತ್ತು ಈ ಬೋಟ್ ಅವ್ರದ್ದು ಸಿಗ್ನೇಚರ್ ಸೌಂಡ್ ಏನಿದೆ ಇದು ತುಂಬ ಕ್ರಿಸ್ಪ್ ಆಗಿದೆ, ಬೇಸ್ ಸ್ಪಾಟಲ್ಗಿಂತ ಸ್ವಲ್ಪ ಜೋರಾಗಿದೆ ಅಂತ ಅನ್ನಿಸ್ತು. ಸೊ ನನಗೆ ಪರ್ಸ್ನಲಿ ಈ ಬೋಟ್ ಅವ್ರದ್ದು ಸಿಗ್ನೇಚರ್ ಸೌಂಡೇ ತುಂಬ ಇಷ್ಟ ಆಯಿತು, ಆಯಿತಾ. ಕ್ಲಾರಿಟಿ ತುಂಬ ಚೆನ್ನಾಗಿದೆ. ಈ ಪ್ರೈಸ್ ರೇಂಜ್ಗಂತೂ ನಾವೇನು 1300 ರೂಪಾಯಿ ಕೊಡ್ತಾ ಇದ್ದೀವಿ, ಮೋಸನೇ ಇಲ್ಲ ಅನ್ಸುತ್ತೆ, ಆಯಿತಾ. ಇವರು ಕೊಡ್ತಿರುವಂಥ ಫೀಚರ್ ಸಖತ್ತಾಗಿದೆ ಈ ಪ್ರೈಸ್ ರೇಂಜಿಗೆ. ಇದರಲ್ಲಿ 10 mm ಡ್ರೈವರ್ಸ್ ಇದೆ, ಆಯಿತಾ. ಸೊ ಬೇಸ್ ಆಬ್ವಿಯಸ್ಲಿ ಚೆನ್ನಾಗಿದ್ದೇ ಇರುತ್ತೆ. ಇದರಲ್ಲಿ ನನಗೆ ಇಂಪ್ರೆಸಿವ್ ಅನಿಸಿದ್ದು ಈ ಟಚ್ ಕಂಟ್ರೋಲ್ಸ್, ಆಯಿತಾ, ತುಂಬ ಯುನೀಕ್ ಅನ್ನಿಸ್ತು. ಮತ್ತು ಈ ಡಿಸೈನು ಮತ್ತು ಬಿಲ್ಡ್ ಕ್ವಾಲಿಟಿ ಆಗಿರ್ಬೋದು ಮತ್ತು ಮ್ಯಾಗ್ನೆಟಿಕ್ ಪವರ್ ಆನ್ ಆಫ್ ಆಗಿರ್ಬೋದು, ಈ ಎಲ್ಲ ಫೀಚರ್ಸು ಈ ಪ್ರೈಸ್ ರೇಂಜ್ಗೆ ತುಂಬ ಯುನೀಕ್ ಅನ್ನಿಸ್ತು. ಸೊ ಈ ಬೆಲೆಗೆ ಒಂದು ಒಳ್ಳೆಯ ಆಪ್ಷನ್ ಆಗುತ್ತೆ. ಸೊ ನೀವು ಇನ್ ಕೇಸ್ ನೀವು ಪರ್ಚೇಸ್ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ. ಸೊ ನಿಮಗೆ ಈ ಒಂದು ನೆಕ್ ಬ್ಯಾಂಡು ಫ್ಲಿಪ್ಕಾರ್ಟು, ಅಮೆಝಾನ್ ಮತ್ತು ಈ ಅಫಿಷಿಯಲ್ ಬೋಟ್ ವೆಬ್ಸೈಟಲ್ಲಿ ಸಿಗ್ತಾ ಇದೆ. ಪ್ರತಿಯೊಂದು ಲಿಂಕು ಕೂಡ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದ್ಸಲ ಹೋಗಿ ಚೆಕ್ ಮಾಡಿ. ಸೊ ಇದಿಷ್ಟು ಈ ಒಂದು ನೆಕ್ ಬ್ಯಾಂಡ್ನ ಬಗ್ಗೆ, ಬೋಟ್ ರಾಕರ್ಸ್ 255 ಟಚ್. ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಇದ್ರ ಬಗ್ಗೆ ಏನನ್ನಿಸ್ತು ಕಾಮೆಂಟ್ ಮಾಡಿ, ಕನ್ನಡದಲ್ಲೇ ಕಾಮೆಂಟ್ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.